ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಿನ್ನಿಗಳು. ಅಂಗಳದಲ್ಲಿ ಆಡುವ ಸೀತೆಗೆ ರಕ್ಷಣೆ ಇಲ್ಲದಿರುವಾಗ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯಗಳನ್ನು ರಾಮರಾಜ್ಯ ಮಾಡೋಕೆ ಹೊರಟಿದ್ದಾವೆ. ಇವರ ನಡೆ ಏನನ್ನಬೇಕೋ ನನಗೆ ಗೊತ್ತಿಲ್ಲ. ಸ್ವತಂತ್ರ ಬಂದು 77 ವರ್ಷ ಕಳೆದರೂ ಕೂಡ ಇಂದಿನ ದೇಶದ ಹೆಣ್ಣುಮಕ್ಕಳಿಗೆ ನಡೆದಾಡಲಿಕ್ಕೆ, ತಿರುಗಾಡಲಿಕ್ಕೆ, ಕನಿಷ್ಠ ಮೂಲಭೂತ ಜೀವನವನ್ನು ನಡೆಸಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಒದಗಿ ಬಂದಿದೆ ಅನ್ನೋದಕ್ಕೆ ಇವತ್ತು ನಡೆಯುತ್ತಿರುವ ಅತ್ಯಾಚಾರಗಳೇ ಸಾಕ್ಷಿಯಾಗಿದೆ. ಈ ಕೃತ್ಯಗಳಿಗೆ ಬ್ರೇಕ್ ಬೀಳುವುದಾದರೂ ಯಾವಾಗ? ಈ ಅಮಾನುಷ ಘಟನೆಗಳು ನಿಲ್ಲುವುದಾದರೂ ಯಾವಾಗ? ಈ ನೀಚ ಕಾಮುಕರಿಗೆ ಶಿಕ್ಷೆ ಆಗುವುದಾದರೂ ಯಾವಾಗ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ರಾಜ್ಯದ, ದೇಶದ ಜನರಲ್ಲಿ ಮೂಡ್ತಾ ಇರುವುದು ಸಹಜ. ಇಂತಹ ಘಟನೆಯ ವಿರುದ್ಧವಾಗಿ ನಾವು ಮತ್ತು ನಮ್ಮೊಂದಿಗೆ ನೀವೆಲ್ಲರೂ ಸೇರಿಕೊಂಡು ತಹಶೀಲ್ದಾರರ ಕಚೇರಿಯಲ್ಲಿ ಮೌನ ಮುಷ್ಕರವನ್ನು ವಹಿಸೋಣ. ದಯವಿಟ್ಟು ನೀವು ಬನ್ನಿ ಮತ್ತು ನಿಮ್ಮವರನ್ನು ಕೂಡ ಕರೆತನ್ನಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ನಿಮ್ಮ ಕೂಗಿಗೆ ನಮ್ಮ ಧ್ವನಿ. ಪಶ್ಚಿಮ ಬಂಗಾಳ ರಾಜಧಾನಿಯಲ್ಲಿನ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆದ ವೈದ್ಯೆಯ ಅಮಾನುಷ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಮೌನ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಶನಿವಾರ ಮತ್ತು ಭಾನುವಾರದಂದು ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಮತ್ತು ತುರ್ತು ಸೌಲಭ್ಯಗಳು ಮಾತ್ರ ಲಭ್ಯವಿರುತ್ತವೆ ಎಂದು ತಿಳಿಸಲಾಗಿದೆ. ಈ ಕುರಿತಂತೆ ಮಾತನಾಡಿದ ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು, ಕೋಲ್ಕತ್ತಾದಲ್ಲಿ ನಡೆದ ಅಮಾನವೀಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಕೂಗು ಇದಾಗಿದ್ದು, ದಯವಿಟ್ಟು ಜಾತಿ, ಧರ್ಮ, ಭೇದ ಭಾವವನ್ನು ಮರೆತು ಸಂಘ ಸಂಸ್ಥೆಗಳು, ಮಠಾಧೀಶರು, ಸಾರ್ವಜನಿಕರು ಮತ್ತು ಸಮಾಜ ಸೇವಕರು ಪಾಲ್ಗೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಶಿವರಾಜ್, ಮಕ್ಕಳ ತಜ್ಞರು, ಸಹನಾ ಮಕ್ಕಳ ಆಸ್ಪತ್ರೆ, ಸಿಂಧನೂರು. ಮೊನ್ನೆ ಹೋದ ಶುಕ್ರವಾರ ಕಲ್ಕತ್ತೆಯ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ವೈದ್ಯ ಮೇಲೆ, ಅವಳು ಡ್ಯೂಟಿ ಮೇಲಿದ್ದಾಗ ಡ್ಯೂಟಿ ಮುಗಿಸಿ ರಾತ್ರಿ ರೂಮಿಗೆ ಹೋದಾಗ ಅವಳ ಮೇಲೆ ಅಮಾನುಷವಾಗಿ ರೇಪ್ ಮಾಡಿ ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇವತ್ತಿಗೆ 8 ದಿನ ಕಳೆದರೂ ಕೂಡ ನಮ್ಮ ಕುಂಠಿತ ನ್ಯಾಯಾಂಗ ವ್ಯವಸ್ಥೆ ಮತ್ತು ರಾಜಕೀಯ ಪ್ರೆಷರ್ ಇರೋದರಿಂದ ಅವನ್ನ ಅಪರಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತಾಯಿಲ್ಲ. ನಾವು ಪದೇ ಪದೇ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದರೂ ಕೂಡ ಈ ಥರ ಆಗ್ತಾಯಿದೆ, ನಮಗೆ ತ್ವರಿತ ನ್ಯಾಯಾಂಗ ಒದಗಿಸಿಕೊಡು ಅಂತ ಹೇಳಿದ್ರು ಕೂಡ ಅವರು ಕೇವಲ ಭರವಸೆ ಕೊಟ್ಟರು, ಆ ಭರವಸೆ ಈಡೇರತ್ತಿಲ್ಲ. ಇದನ್ನು ಪ್ರತಿಭಟಿಸಿ ನಾವು ಮೌನವಾಗಿ, ಕ್ರೂರರ ವಿರುದ್ಧ ಮೌನವಾಗಿ ಪ್ರತಿಭಟಿಸಿ ನಾಳೆ ಅಂದರೆ ಶನಿವಾರ ದಿನಾಂಕ 17ರಿಂದ ಭಾನುವಾರ ಬೆಳಗ್ಗೆವರೆಗೆ ನಮ್ಮ ಎಲ್ಲ ಸೇವೆಗಳನ್ನು ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ. ನಮ್ಮದು ಈ ಕ್ರೂರರ ವಿರುದ್ಧ ಮೌನ ಪ್ರತಿಭಟನೆ ಮುಂಬರುವ ದಿನಗಳಲ್ಲಿ ನಮಗೆ ಭರವಸೆ ಸಿಗದೇ ಇದ್ದರೆ, ಈ ಥರದ ಒಂದು ವೈದ್ಯರ ಮೇಲೆ ಹಲ್ಲೆ ಆದಾಗ, ವೈದ್ಯರ ಮೇಲೆ ಕೊಲ್ಲುವಂಥ ಕೆಲಸ ಮಾಡಿದಾಗ ಅಪರಾಧಿಗಳಿಗೆ ತ್ವರಿತ ನ್ಯಾಯ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ನ್ಯಾಯ ಒದಗಿಸ್ತಾ ಇದ್ದರೆ ನಾವು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಾವು ಕೆಲಸ ಮಾಡೋ ವಾತಾವರಣ ಕಲ್ಪಿಸ್ಕೊಡ್ತಿದ್ರೆ ನಾವು ಭಯಭೀತರಾಗಿ ಕೆಲಸ ಮಾಡೋದು ಕಷ್ಟ. ಈ ನಿಟ್ಟಿನಲ್ಲಿ ನಾವು ನಮ್ಮ ದೇಶ ನ್ಯಾಯಾಂಗ ವ್ಯವಸ್ಥೆ ಮೇಲೆ ತುಂಬ ಗೌರವ ಇದೆ, ನಂಬಿಕೆ ಇದೆ. ನ್ಯಾಯಾಂಗ ವ್ಯವಸ್ಥೆ ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಮೊಟ್ಟ ಮೊದಲನಾಗಿ ಅಲ್ಲಿ ರೇಪಾದ ಅಥವಾ ಕೊಲೆಯಾದ ಹೆಣ್ಣು ಮೊದಲು, ಆಮೇಲೆ ವೈದ್ಯವಳು ಮಹಿಳೆ. ನಾವೊಂದು ಮಹಿಳೆ ಮೇಲೆ ಏನಾದರೂ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಾಯಿತು, ಎಲ್ಲಿಗೂ ಅವಳಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಈ ಥರ ರಕ್ಷಣೆ ಆದರೆ ಗಾಂಧೀಜಿ ನಮಗೆ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ವಿ. 78 ವರ್ಷ ಆದರೂ ಕೂಡ ಒಂದು ಮಹಿಳೆ ಸ್ವತಂತ್ರವಾಗಿ ನಿರ್ಭೀತರಾಗಿ ನಮ್ಮ ಹೊರಗಡೆ ತಿರುಗಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗೆ ಹೇಸಿಗೆ ಅನ್ನಿಸ್ತಾ ಇದೆ. ಇದಕ್ಕೆ ನಮಗೆ ನ್ಯಾಯ ಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಮನ ಹರಿಸಲೇಬೇಕು.
ಅಲ್ಲಿವರೆಗೆ ನಾವು ನಮ್ಮ ಮುಷ್ಕರವನ್ನು ಮುಂದುವರಿಸ್ತೇವೆ. ನಮಗೆ ಮುಂಬರುವ ದಿನಗಳಲ್ಲಿ ನಮಗೆ ಸೆಂಟ್ರಲ್ ಆ್ಯಕ್ಟ್ ಅಂತೇನು ಹೇಳ್ತೀವಿ, ಅಂದರೆ ಕೇಂದ್ರ ಸರ್ಕಾರದಿಂದ ನಮ್ಮ ವೈದ್ಯನಿರತರ ಮೇಲೆ, ಕಾರ್ಯನಿರತ ವೈದ್ಯರ ಮೇಲೆ ಏನಾದರೂ ಹಲ್ಲೆ ಆದಾಗ ಅದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನಮಗೆ ಒಂದು ಒಳ್ಳೆಯವಾದೊಂದು ಕಾನೂನು ವ್ಯವಸ್ಥೆನ ಮಾಡಿಕೊಟ್ರೆ ನಾವು ಕೆಲಸ ಮಾಡೋಕ್ಕಾಗುತ್ತೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ, ದಯವಿಟ್ಟು ನಮ್ಮ ನಾಡಿನ, ನಮ್ಮ ದೇಶದ ಮಹಿಳೆಯನ್ನು ರಕ್ಷಿಸಬೇಕಂತ ಹೇಳ್ತೀನಿ. ಧನ್ಯವಾದಗಳು. ಸರ್, ನಾಳೆ ದಿನ ನಿಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಕೇವಲ ಖಾಸಗಿ ವೈದ್ಯರು ಮಾತ್ರ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರಾ ಅಥವಾ ಸರ್ಕಾರಿ ವೈದ್ಯರು ಕೂಡ ಭಾಗವಹಿಸ್ತಾರೆ? ಇಲ್ಲ, ಸದ್ಯಕ್ಕೆ ನಾಳೆಗೆ ನಾವು ಹೊರವಲಯವನ್ನು ಸ್ಥಗಿತಗೊಳಿಸ್ತಿದ್ದೇವೆ. ಅದಕ್ಕಾಗಿ ನಾವು ಸರ್ಕಾರಿ ವ್ಯವಸ್ಥೆನ ಕೇಳಿಕೊಂಡಿದ್ದೇವೆ, ಪ್ಯಾರಲಲ್ ಆಗಿ ನೀವು ವ್ಯವಸ್ಥೆ ಮಾಡಬೇಕು. ನಮ್ಮ ಧ್ವನಿ ಇರೋದು ಕುಂಠಿತ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಮತ್ತು ರಾಜಕೀಯ ವ್ಯಕ್ತಿಗಳ ವಿರುದ್ಧ ಹೊರತಾಗಿ ಯಾವುದೇ ಪೇಷಂಟ್ ವಿರುದ್ಧ ಅಲ್ಲ. ನಮ್ಮ ಪೇಷಂಟ್ಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಸೇವೆ ಕಲಿಸ್ಕೊಳ್ಬೇಕಂತ ನಾವು ಇಲ್ಲಿ ಸರ್ಕಾರಿ ವೈದ್ಯರನ್ನು ಕೇಳ್ಕೊಂಡಿದ್ದೇವೆ. ಯಾರ್ಯಾರು ಡಾಕ್ಟರ್ಸ್ ಲೀವ್ ಇದ್ದಾರೆ ಅಥವಾ ಯಾರಾದರೂ ಅವರಿಗೆ ಲೀವ್ ಕೊಡದೇ ಪ್ಯಾರಲಲ್ ಆಗಿ OPD ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವರು ಮನವಿಗೆ ಹೋಗೊಟ್ಟಿದ್ದಾರೆ. ಏನಾದರೂ ನಮ್ಮ ರೋಗಿಗಳಿಗೆ ತೊಂದರೆ ಆದರೆ ಅದಕ್ಕೆ ತಕ್ಕವಾದ ಸೂಕ್ತವಾದ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಯಾರು ಭಯಭೀತರಾಗಬಾರ್ದು. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ವ್ಯವಸ್ಥೆಯ ಸೆಂಟ್ರಲ್ ಕಮಿಟಿ ಏನು ಹೇಳುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನಾಳೆ ನಾವು ಬೆಳಗ್ಗೆ ನಾವೆಲ್ಲರೂ ವೈದ್ಯರು ಕೂಡಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಕೊಟ್ಟು ನಮಗಾದ ದುಃಖವನ್ನು, ನೋವನ್ನು ಅವ್ರಿಗೆ ಹೇಳ್ಕೊಳ್ತಾ ಇದ್ದೇವೆ. ಈಗ ಕೇವಲ ವೈದ್ಯರು ಮಾತ್ರ ಈ ಒಂದು ಪ್ರತಿಭಟನೆ ಭಾಗವಹಿಸ್ತಾರೆ ಸರ್? ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ ಏನಾದರೂ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ದಯವಿಟ್ಟು ಅದನ್ನೇ ಹೇಳಿದೆ. ಇವತ್ತು ನಿನ್ನೆ ರೇಪ್ ಆಗಿರೋದು, ಕೊಲೆ ಆಗಿರೋದು ಅವಳು ವೈದ್ಯ ನಂತರ ಹೆಣ್ಣು ಅಥವಾ ಒಂದು ಮಹಿಳೆ ಮೊದಲು. ಮಹಿಳೆ ಮೇಲೆ ದೌರ್ಜನ್ಯ ಕರೋರೆ ಆದರೆ ನಾವೇನು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇನು ಹೇಳ್ತಾ ಇದ್ದೀವಿ, ಅದು ನ್ಯಾಯಯುತವಾಗಿ ನಮಗೆ ಆಗಬೇಕಂದ್ರೆ ಎಲ್ಲ ಸಂಘಟನೆಗಳು ಇರ್ರೆಸ್ಪೆಕ್ಟ್ ಆಫ್ ದ ಕ್ಯಾಸ್ಟ್ ಕ್ಯಾಟಲಿಜನ್ ಅಂತ ಹೇಳ್ತೀವಿ. ನಿಮ್ಮ ವರ್ಣ, ಬಣ್ಣ, ದೇಶ ಮತ್ತು ಜಾತಿನ ಮೀರಿ ನೀವು ಬಂದು ನಮಗೆ ಬೆಂಬಲ ಕೊಡಬೇಕು. ನೀವು ಬೆಂಬಲ ಕೊಡ್ತಾ ಇರೋದು ವೈದ್ಯರಿಗೆಲ್ಲ, ಒಂದು ಮಹಿಳೆಯ ರಕ್ಷಣೆಗೆ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈಕೆ ವೈದ್ಯ ಆಗಿರಬಹುದು, ಆದರೆ ಈಕೆ ವೈದ್ಯ ಆಗುವಕ್ಕಿಂತ ಮುಂಚಿತವಾಗಿ ಮಹಿಳೆ ಎನ್ನುವುದನ್ನು ಮರೆಯಬೇಡಿ ಅಂತ ಒಬ್ಬ ಡಾಕ್ಟರ್ ಅಂಗಲಾಚಿ ಬೇಡಿ ಜನರನ್ನು ಬನ್ನಿ ಹೋರಾಡೋಣ ಅಂತ ಕರೆಯುತ್ತಿದ್ದರೆ ಎಂಥವರ ಮನ ಕೂಡ ಕರಗಿ ನೀರಾಗುತ್ತದೆ. ಇದು ಒಬ್ಬರ ಮನೆಯ ಸಮಸ್ಯೆ ಅಲ್ಲ ಕಣ. ದೇಶದ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಣಿರ್ತವೆ. ಯಾವ ಹೆಣ್ಣಾದರೂ ಅಷ್ಟೇ, ಪ್ರತಿ ಹೆಣ್ಣಿಗೂ ಈ ಥರದ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದರೆ ನಾಳೆ IMA ವತಿಯಿಂದ ನಡೆಸುವಂತಹ ಪ್ರತಿಭಟನೆಗೆ ತಾವು ಬನ್ನಿ. ನಮ್ಮ ಬೆಂಬಲವನ್ನು ಕೂಡ ಈ ಪ್ರತಿಭಟನೆಗೆ ನೀಡುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸೇರಿಕೊಂಡು ನಿಮ್ಮ ಮನೆಯವರ ರಕ್ಷಣೆಗೆ ಮುಂದಾಗೋಣ ಅಂತ ಕರೆ ನೀಡುತ್ತಿದ್ದೀವಿ. ಎಲ್ಲರೂ ಬನ್ನಿ, ನಾಳೆ ಸಿಗೋಣ. ಧನ್ಯವಾದಗಳು. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.